Hi everyone. Today I'm going to discuss about the topic called degrees of adjectives. My name is Shweta and you are watching Top English Tech channel. Do you know what is adjective? Adjective andre enu? Adjective means which words describes noun and pronoun. For example, she is a beautiful girl. She has a long hair. Beautiful and long both are adjectives. These words are describing that girl. ಬ್ಯೂಟಿಫುಲ್ ಅಂದ್ರೆ ಸುಂದರ. ಆ ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ ಅಂತ ಆ ಬ್ಯೂಟಿಫುಲ್ ವರ್ಡ್ ಅವಳನ್ನ ವರ್ಣಿಸ್ತಾ ಇದೆ, ಅವಳ ವಿಶೇಷತೆಯನ್ನ ತಿಳಿಸಿಕೊಡ್ತಾ ಇದೆ. ಶಿ ಹ್ಯಾಸ್ ಎ ಲಾಂಗ್ ಹೇರ್, ಅವಳಿಗೆ ತುಂಬಾ ಉದ್ದವಾದ ಕೂದಲು ಇದೆ, ಉದ್ದವಾದ, ಅದರ ವಿಶೇಷತೆಯನ್ನ ತಿಳಿಸಿಕೊಡ್ತಾ ಇದೆ. ಸೊ these words are called adjectives. Let me take another example. He is a intelligent boy. He is a tall boy. Intelligent and tall both are adjectives. ಅಂದ್ರೆ ಇಂಟೆಲಿಜೆಂಟ್ ಮತ್ತು ಟಾಲ್ ಎರಡು ವಿಶೇಷತೆಯನ್ನು ತಿಳಿಸಿಕೊಡ್ತಾ ಇದ್ದಾವೆ. ಇದರ ಬಗ್ಗೆ, ಆ ಹುಡುಗನ ಬಗ್ಗೆ, ಅವನು ತುಂಬಾ ಎತ್ತರವಾಗಿದ್ದಾನೆ, ಅವನು ತುಂಬಾ ಜಾಣನಾಗಿದ್ದಾನೆ. ಸೊ ದೀಸ್ ಬೋತ್ ಅಡ್ಜೆಕ್ಟಿವ್ಸ್ ಆರ್ ಡಿಸ್ಕ್ರೈಬಿಂಗ್ ದ ಬಾಯ್. ಆ ಹುಡುಗನ ಗುಣಧರ್ಮ ಅಥವಾ ವಿಶೇಷತೆಗಳನ್ನ ತಿಳಿಸಿಕೊಡ್ತಾ ಇದ್ದಾವೆ. ಅಂತಹ ಪದಗಳಿಗೆ ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಅಡ್ಜೆಕ್ಟಿವ್ ಮೀನ್ಸ್ ಗುಣವಾಚಕ ಅಥವಾ ವಿಶೇಷಣವಾಚಕ ಅಂತ ಕರಿತೀವಿ. ವಿಶೇಷಣ. So like this many adjectives are there. Small, big, new, few. Okay. We will discuss all these adjectives in this session. Okay. ಹಾಗಾದ್ರೆ adjectives ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಸ್ಟಾರ್ಟಿಂಗ್ ಅಲ್ಲಿ adjectives ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ರೆ ಸಂಪೂರ್ಣವಾಗಿ ಅಥವಾ ನಿರ್ದಿಷ್ಟವಾಗಿ ಈ ಫಾರ್ಮ್ ಅಲ್ಲಿ ಇರುತ್ತೆ. Old, young, long, dark, dear, new. So these are called absolute or positive adjectives. ಪರಿಪೂರ್ಣ ಪ್ರಮಾಣದಲ್ಲಿ ಅಥವಾ ನಿರ್ದಿಷ್ಟವಾಗಿ ಈ ಫಾರ್ಮ್ ಅಲ್ಲಿ ಕಂಡು ಬರುತ್ತೆ adjectives. ಸೊ ನೆಕ್ಸ್ಟ್ ನಾವು ಈ ಅಬ್ಸಲ್ಯೂಟ್ ಅಡ್ಜೆಕ್ಟಿವ್ಸ್ ಗಳನ್ನ ಕಂಪ್ಯಾರಿಸನ್ ಮಾಡ್ತಾ ಹೋದಾಗ ಈ ಅಡ್ಜೆಕ್ಟಿವ್ಸ್ ಸ್ವಲ್ಪ ಬದಲಾವಣೆಗಳನ್ನ ಹೊಂದುತ್ತವೆ. ಅದು ಯಾವ ತರ ಅಂತ ನೋಡ್ತಾ ಹೋಗೋಣ. ಓಕೆ, ಫಾರ್ ಎಕ್ಸಾಂಪಲ್, ದಿಸ್ ಬ್ಲಾಕ್ ಮಾರ್ಕರ್ ಇಸ್ ಓಲ್ಡರ್ ದ್ಯಾನ್ ದಿಸ್ ರೆಡ್ ಮಾರ್ಕರ್. ಐ ಹ್ಯಾವ್ ಯೂಸ್ಡ್ ಹಿಯರ್ ಓಲ್ಡರ್. ಇದು ಬ್ಲಾಕ್ ಮಾರ್ಕರ್ ರೆಡ್ ಮಾರ್ಕರ್ ಗಿಂತ ತುಂಬಾ ಹಳೇದಿದೆ. ಐ ಹ್ಯಾವ್ ಕಂಪೇರ್ಡ್ ಹಿಯರ್. ಕಂಪ್ಯಾರಿಸನ್ ಮಾಡಿದೆ ನಾನು ಇವಾಗ. ಓಕೆ, ಇವೆರಡರಲ್ಲಿ ಎರಡು ವಸ್ತುಗಳನ್ನ ಕಂಪ್ಯಾರಿಸನ್ ಮಾಡುವಾಗ ದ್ಯಾನ್ ಅನ್ನ ಯೂಸ್ ಮಾಡ್ತೀವಿ. ದಿಸ್ ಬ್ಲಾಕ್ ಮಾರ್ಕರ್ ಈಸ್ ಓಲ್ಡರ್ ದ್ಯಾನ್ ರೆಡ್ ಮಾರ್ಕರ್. ಮತ್ತು ಇಲ್ಲಿ ಯಾವ್ದು ಬರುತ್ತೆ ಹಾಗಾದ್ರೆ? ಸಫಿಕ್ಸ್ ಇ ಆರ್. ಇ ಆರ್ ಸಫಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ವಾಟ್ ಯು ಮೀನ್ ಬೈ ಸಫಿಕ್ಸ್? ಸಫಿಕ್ಸ್ ಅಂದ್ರೆ ಏನು? ಸಫಿಕ್ಸ್ ಅಂದ್ರೆ ಪ್ರತ್ಯಯ. ಸೊ ಪ್ರತ್ಯಯ ಅಂದ್ರೆ ಪದದ ಕೊನೆಗೆ ಸೇರುವ ಕೆಲವು ಅಕ್ಷರಗಳ ಗುಂಪು. ಅದಕ್ಕೆ ಪ್ರತ್ಯಯ ಅಂತ ಹೇಳ್ತೀವಿ. ಪದದ ಕೊನೆಗೆ ಸೇರುವ ಕೆಲವು ಅಕ್ಷರಗಳ ಗುಂಪು ಸೇರಿ ಇನ್ನೊಂದು ಹೊಸ ವರ್ಡ್ ಆಗುತ್ತೆ ಅಥವಾ ಪದ ಆಗುತ್ತೆ. ಓಲ್ಡ್, ಓಲ್ಡರ್. ಓಕೆ, ದಿಸ್ ಬ್ಲಾಕ್ ಮಾರ್ಕರ್ ಈಸ್ ಓಲ್ಡರ್ ದನ್ ರೆಡ್ ಮಾರ್ಕರ್. ನಾವಿಲ್ಲಿ ಎರಡು ಮಾರ್ಕರ್ ಅನ್ನ ಕಂಪ್ಯಾರಿಸನ್ ಮಾಡ್ತಾ ಇದೀವಿ. ಓಕೆ, ಹಾಗಾದ್ರೆ ಇಲ್ಲಿ ಇ ಆರ್ ಅನ್ನ ಅಕ್ಷರಗಳು ಪದದ ಕೊನೆಗೆ ಬಂದು ಸೇರಿ ಇನ್ನೊಂದು ಹೊಸ ಪದ ಸೃಷ್ಟಿಯಾಗುತ್ತೆ. ಇದಕ್ಕೆ ಕಂಪ್ಯಾರೇಟಿವ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಈಸ್ ಸೂಪರ್ಲೇಟಿವ್. ಸೂಪರ್ಲೇಟಿವ್ ಮೀನ್ಸ್ ಅತ್ಯಂತ ಶ್ರೇಷ್ಠವಾದ, ಅದೇ ಕೊನೆದು, ಇದಕ್ಕಿಂತ ಯಾವುದು ಇಲ್ಲ, ಶ್ರೇಷ್ಠವಾದದ್ದು ಇಲ್ಲ ಅಂದ ಹಾಗೆ. ಮೀನ್ಸ್ ಓಲ್ಡ್, ಓಲ್ಡರ್, ಓಲ್ಡೆಸ್ಟ್. ಇಲ್ಲಿ ಮೂರು ಅಕ್ಷರಗಳ ಗುಂಪು ಪದದ ಕೊನೆಗೆ ಸೇರ್ತಾ ಇದೆ. ಯಾವುದು? ಮೂರು ಅಕ್ಷರಗಳ ಗುಂಪು ಪದದ ಕೊನೆಯಲ್ಲಿ ಬಂದು ಸೇರ್ತಾ ಇದೆ. ದಟ್ ಈಸ್ ಇ ಎಸ್ ಟಿ. ಸೂಪರ್ಲೇಟಿವ್ ಅಲ್ಲಿ ಇ ಎಸ್ ಟಿ ಅನ್ನ ಯೂಸ್ ಮಾಡ್ತೀವಿ. ಕಂಪ್ಯಾರೇಟಿವ್ ಅಲ್ಲಿ ಇ ಆರ್ ಬಂದು ಜೋಡಣೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ದಟ್ ಬ್ಲೂ ಮಾರ್ಕರ್ ಈಸ್ ದ ಓಲ್ಡೆಸ್ಟ್. ಅದು ಬ್ಲೂ ಮಾರ್ಕರ್ ಏನಿದೆಯಲ್ಲ ಅದೇ ತುಂಬಾ ಹಳೇದು, ಅದಕ್ಕಿಂತ ಯಾವುದು ಹಳೇದು ಮತ್ತೆ ಯಾವುದು ಇಲ್ಲ ಅಂದ ಹಾಗೆ. ಓಕೆ, ಲೈಕ್ ದಿಸ್ ಮೆನಿ ಅಡ್ಜೆಕ್ಟಿವ್ಸ್ ಆರ್ ದೇರ್. ವಿ ಆರ್ ಡೂಯಿಂಗ್ ಹಿಯರ್ ಲೆವೆಲ್ಸ್ ಆಫ್ ಕಂಪ್ಯಾರಿಸನ್. ಓಕೆ, ಅದಕ್ಕೆ ಡಿಗ್ರೀಸ್ ಆಫ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಡ್ಜೆಕ್ಟಿವ್ ಇಸ್ ಯಂಗ್, ಯಂಗರ್, ಯಂಗೆಸ್ಟ್. ಓಕೆ, ಸೀತಾ ಈಸ್ ಯಂಗರ್ ದೆನ್ ಸೀಮಾ. ಸೀತಾ ಸೀಮಾಳಿಗಿಂತ ಚಿಕ್ಕವಳಿದ್ದಾಳೆ. ನಾವು ಸೀತಾ ಮತ್ತೆ ಸೀಮಾಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಓಕೆ, ದೆನ್ ಮೀನಾ ಈಸ್ ದ ಯಂಗೆಸ್ಟ್. ಮೀನಾ ಎಲ್ಲರಿಗಿಂತ ಚಿಕ್ಕವಳು. ಓಕೆ, ಈ ತರ. ನೆಕ್ಸ್ಟ್ ಲಾಂಗ್, ಲಾಂಗರ್, ಲಾಂಗೆಸ್ಟ್. ಡಾರ್ಕ್, ಡಾರ್ಕರ್, ಡಾರ್ಕೆಸ್ಟ್. ಡಿಯರ್, ಡಿಯರರ್, ಡಿಯರೆಸ್ಟ್. ನ್ಯೂ, ನ್ಯೂವರ್, ನ್ಯೂವೆಸ್ಟ್. ಫ್ಯೂ, ಫ್ಯೂವರ್, ಫ್ಯೂವೆಸ್ಟ್.
near, nearer, nearest. So these are called syllable word. Not only syllable, one syllable words. What do you mean by syllable? Syllable ಅಂದ್ರೆ ಉಚ್ಚಾರಣೆ. ಒಂದೇ ಉಚ್ಚಾರಣೆಯ ಪದಗಳು ಇವೆಲ್ಲ. ಹೇಗೆ? old, young, long, dark, dear, new, few, near. ಈ ಎಲ್ಲಾ ಪದಗಳಲ್ಲಿ ವರ್ಡ್ಗಳಲ್ಲಿ ಉಚ್ಚಾರಣೆ ಬ್ರೇಕ್ ಆಗೋದಿಲ್ಲ, ತುಂಡಾಗೋದಿಲ್ಲ. ಉಚ್ಚಾರಣೆ ತುಂಡಾಗೋದಂದ್ರೆ ಹೇಗೆ? ಫಾರ್ ಎಕ್ಸಾಂಪಲ್, ಕೇರ್ಫುಲ್, ಕೇರ್ಫುಲ್. ದಿಸ್ ಇಸ್ ಆಲ್ಸೋ ಅಡ್ಜೆಕ್ಟಿವ್. ಇಲ್ಲಿ ಇದು ಉಚ್ಚಾರಣೆ ಇಲ್ಲಿ ತುಂಡಾಗುತ್ತೆ, ಬ್ರೇಕ್ ಆಗುತ್ತೆ. ಓಕೆ, ದಿಸ್ ಈಸ್ 2 syllable ವರ್ಡ್. ಅಂದ್ರೆ 2 ಸೌಂಡ್ಸ್ ಬರುತ್ತೆ, ಇಲ್ಲಿ 2 ಉಚ್ಚಾರಣೆಗಳು ಬರುತ್ತೆ. ಕೇರ್ ಮತ್ತೆ ಫುಲ್, ಕೇರ್ಫುಲ್. ಆದ್ರೆ ಇಲ್ಲಿ ಹಾಗಲ್ಲ, ಓಲ್ಡ್. ಇಲ್ಲೆಲ್ಲೂ ಪದ ತುಂಡಾಗ್ತಾ ಇಲ್ಲ, ಬ್ರೇಕ್ ಆಗ್ತಾ ಇಲ್ಲ. ಓಲ್ಡ್, ಯಂಗ್, ಲಾಂಗ್, ಡಾರ್ಕ್, ಲೈಕ್ ದಿಸ್. ಈ ತರ ವರ್ಡ್ಸ್ ಬ್ರೇಕ್ ಆಗದೆ ಇದ್ರೆ ಅದಕ್ಕೆ 1 syllable ವರ್ಡ್ಸ್ ಅಂತ ಹೇಳ್ತೀವಿ. 1 syllable ವರ್ಡ್ಸ್. ಸಿಲೆಬಲ್ ಮೀನ್ಸ್ ಉಚ್ಚಾರಣೆ, ಉಚ್ಚಾರಣೆ. ಓಕೆ, ಇಲ್ಲಿ ಯಾವ ಪದಗಳು ಕೂಡ ಬ್ರೇಕ್ ಆಗ್ತಾ ಇಲ್ಲ, ತುಂಡಾಗ್ತಾ ಇಲ್ಲ, ಅಂತಹ ಪದಗಳಿಗೆ ಏನಂತ ಕರಿತೀವಿ? 1 syllable ವರ್ಡ್. ಓಕೆ, ಈ 1 syllable ವರ್ಡ್ಗೆ ER ಮತ್ತೆ EST ಸಫಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಓಲ್ಡರ್, ಯಂಗರ್, ಲಾಂಗರ್, ಡಾರ್ಕರ್. ಇಲ್ಲಿ ಸೂಪರ್ಲೇಟಿವ್ ಅಲ್ಲಿ EST ಅನ್ನ ಯೂಸ್ ಮಾಡ್ತೀವಿ ಸಫಿಕ್ಸ್ ಆಗಿ. ಓಕೆ, ಓಲ್ಡೆಸ್ಟ್, ಯಂಗೆಸ್ಟ್, ಲಾಂಗೆಸ್ಟ್, ಲೈಕ್ ದಿಸ್. ಹಾಗಾದ್ರೆ ಇಲ್ಲಿ ನಮಗೆ 1 syllable ವರ್ಡ್, 2 syllable ವರ್ಡ್ ಆರ್ ಮೋರ್ ದನ್ 2 syllable ವರ್ಡ್ಸ್ ಗೊತ್ತಾದ್ರೆ ಯಾವ ಸಫಿಕ್ಸ್ ಅನ್ನ ಯೂಸ್ ಮಾಡಬಹುದು ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಅದನ್ನ ಡೀಟೇಲ್ ಆಗಿ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಓಕೆ, ಲುಕ್ ಹಿಯರ್, I have written here another set of adjectives. Okay, close, large, huge, wise, strange, little. ಇಲ್ಲಿ ಲಾಸ್ಟ್ ಗೆ E ಅನ್ನೋ ಲೆಟರ್ ಬಂದಿದೆ. ಎಲ್ಲ ಅಡ್ಜೆಕ್ಟಿವ್ ವರ್ಡ್ ಅಲ್ಲಿ E ಅನ್ನೋ ಲೆಟರ್ ಬಂದಿದೆ ಲಾಸ್ಟ್ ಗೆ. ಓಕೆ, ದೀಸ್ ಆರ್ 1 syllable or 2 syllable. ಉಚ್ಚಾರಣೆ ಮಾಡಿ ನೋಡಿ, 1 syllable ಅಥವಾ 2 syllable ಅಂತ ಗೊತ್ತಾಗುತ್ತೆ. ನಾ ಏನ್ ಹೇಳಿದ್ದೆ? 1 syllable ಅಂದ್ರೆ ಉಚ್ಚಾರಣೆ ಬ್ರೇಕ್ ಆಗೋದಿಲ್ಲ. ಓಕೆ, ಲೆಟ್ ಮಿ ಚೆಕ್. ಕ್ಲೋಸ್, large, huge, wise, strange, little. ಇಲ್ಲಿ ಉಚ್ಚಾರಣೆ ಎಲ್ಲೂ ಬ್ರೇಕ್ ಆಗ್ತಾ ಇಲ್ಲ. ಸೊ ದಿಸ್ ಇಸ್ 1 syllable. 1 syllable words. 1 syllable words. Syllable means ಉಚ್ಚಾರಣೆಗಳು. ಓಕೆ, ಇಲ್ಲೆಲ್ಲೂ ಉಚ್ಚಾರಣೆ ತುಂಡಾಗ್ತಾ ಇಲ್ಲ, ಬ್ರೇಕ್ ಆಗ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಲಾಸ್ಟ್ ಗೆ ಈ ಲೆಟರ್ ಬಂದಿದೆಯಲ್ಲ, ಯಾವ ಸಫಿಕ್ಸ್ ಅನ್ನ ಯೂಸ್ ಮಾಡಬೇಕು? ಲೆಟ್ ಅಸ್ ಸಿ. ಓಕೆ, ಹಾಗಾದ್ರೆ ನಾವಿಲ್ಲಿ ಯಾವ ಸಫಿಕ್ಸ್ ಅನ್ನ ಯೂಸ್ ಮಾಡೋಣ? ಸೊ ಇನ್ ದಿಸ್ ಟೈಪ್ ಆಫ್ ಅಡ್ಜೆಕ್ಟಿವ್ಸ್ ಹಿಯರ್ ವಿ ಹ್ಯಾವ್ ಆಡೆಡ್ ಓನ್ಲಿ ಆರ್ ಕಂಪೇರೇಟಿವ್ ಡಿಗ್ರಿಯಲ್ಲಿ. ಕ್ಲೋಸ್, ಕ್ಲೋಸರ್, ಕ್ಲೋಸೆಸ್ಟ್. ಇಲ್ಲಿ ನಾವು ST ಅಷ್ಟೇ ಸಫಿಕ್ಸ್ ಅನ್ನ ಯೂಸ್ ಮಾಡಿದೀವಿ. ಲಾರ್ಜ್, ಲಾರ್ಜರ್. ಓನ್ಲಿ ವಿ ಹ್ಯಾವ್ ಆಡೆಡ್ ಆರ್ ಸಫಿಕ್ಸ್. ಓಕೆ, ಹಿಯರ್ ST. ಹ್ಯೂಜ್, ಹ್ಯೂಜರ್, ಹ್ಯೂಜೆಸ್ಟ್. ವೈಸ್, ವೈಸರ್, ವೈಸೆಸ್ಟ್. Strange, stranger, strangest. Little, less, least. So this one is exception. Okay, ಇದು ಡಿಫರೆಂಟ್ ಆಗಿ ಬರುತ್ತೆ. ಇದು 1 syllable ವರ್ಡ್ ಇದ್ರೂ ಕೂಡ ಕಂಪೇರೇಟಿವ್ ಮತ್ತೆ ಸೂಪರ್ಲೇಟಿವ್ ಚೇಂಜ್ ಇರುತ್ತೆ. ಓಕೆ, ಓಕೆ, ಅಬ್ಸರ್ವ್ ಹಿಯರ್ ನೆಕ್ಸ್ಟ್ ಸೆಟ್ ಆಫ್ ಅಡ್ಜೆಕ್ಟಿವ್ಸ್. ಇಲ್ಲಿ ಏನಾಗ್ತಾ ಇದೆ? ಈ ಅಡ್ಜೆಕ್ಟಿವ್ಸ್ ಗಳಲ್ಲಿ ದ ವರ್ಡ್ ಇಸ್ ಎಂಡಿಂಗ್ ವಿತ್ y ಹಿಯರ್. ಎಲ್ಲ ಅಡ್ಜೆಕ್ಟಿವ್ಸ್ ಗಳಲ್ಲಿ ವರ್ಡ್ y ಅಲ್ಲಿ ಎಂಡ್ ಆಗ್ತಾ ಇದೆ. Check it out. Is this 1 syllable or 2 syllable word? ಒಂದು ಉಚ್ಚಾರಣೆ ಶಬ್ದ ಇದೆಯಾ ಅಥವಾ 2 ಉಚ್ಚಾರಣೆಗಳು ಇವೆಯಾ ಅಂತ ಚೆಕ್ ಮಾಡಿ ನೋಡೋಣ. ಹಿಯರ್ ಹ್ಯಾಪಿ, ಹ್ಯಾಪಿ. ಇಲ್ಲಿ ಹ್ಯಾಪಿ ಅನ್ನೋ ವರ್ಡ್ ಬ್ರೇಕ್ ಆಗ್ತಾ ಇದೆ, ಉಚ್ಚಾರಣೆ ಬ್ರೇಕ್ ಆಗ್ತಾ ಇದೆ. ಓಕೆ, ಈಸಿ, ಈಸಿ. ಓಕೆ, ಅರ್ಲಿ, ಅರ್ಲಿ. ಬ್ಯೂಸಿ, ಬ್ಯೂಸಿ. ಓಕೆ, silly, silly. ಓಕೆ, silly. ಇಲ್ಲಿ ವರ್ಡ್ ಬ್ರೇಕ್ ಆಗ್ತಾ ಇದೆ. pretty, pretty. That's why these adjectives are 2 syllable, 2 syllable words. 2 syllable words ಅಂತ ಕರೀತಾರೆ. ಯಾಕಂದ್ರೆ ಈ ವರ್ಡ್ಸ್ ಗಳು ಬ್ರೇಕ್ ಆಗ್ತಾ ಇದಾವೆ. ಓಕೆ, 2 ವರ್ಡ್ಸ್ ಗಳಾಗಿ ಬ್ರೇಕ್ ಆಗ್ತಾ ಇದೆ, 2 ಉಚ್ಚಾರಣೆಗಳು ಬರ್ತಾ ಇವೆ. ಹ್ಯಾಪಿ, ಈಸಿ. ಓಕೆ,
ಸೊ ಈ ತರ 2 syllable ವರ್ಡ್ಸ್ ಇದ್ದಾಗ ಯಾವ ಸಫಿಕ್ಸ್ ಅನ್ನ ಯೂಸ್ ಮಾಡ್ತೀವಿ ಹಾಗಾದ್ರೆ? ಇಲ್ಲಿ ಲಾಸ್ಟ್ ಗೆ y ಕೂಡ ಇದೆ. ಓಕೆ, ಹ್ಯಾಪಿ, ಇಲ್ಲಿ y ಬದಲು ನಾವು I ಅನ್ನ ಯೂಸ್ ಮಾಡ್ತೀವಿ. ಓಕೆ, IER ಸಫಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಹ್ಯಾಪಿ, ಹ್ಯಾಪಿಯರ್, ಹ್ಯಾಪಿಯೆಸ್ಟ್. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಯಾವ ಸಫಿಕ್ಸ್ ಅನ್ನ ಯೂಸ್ ಮಾಡ್ತೀವಿ? IEST, ಹ್ಯಾಪಿಯೆಸ್ಟ್. ಓಕೆ, ಈಸಿ, ಇಲ್ಲಿ y ರಿಪ್ಲೇಸ್ಮೆಂಟ್ ಆಗಿ I ಆಡ್ ಆಗುತ್ತೆ. ಈಸಿ, ಈಸಿಯರ್. ಓಕೆ, ಈಸಿಯೆಸ್ಟ್. ಅರ್ಲಿ, ಇಲ್ಲಿ y ರಿಪ್ಲೇಸ್ ಆಗಿ I ಆಡ್ ಆಗುತ್ತೆ ಮತ್ತು ER ಸಫಿಕ್ಸ್ ಕೂಡ ಆಡ್ ಆಗುತ್ತೆ. ಅರ್ಲಿ, ಅರ್ಲಿಯರ್, ಅರ್ಲಿಯೆಸ್ಟ್. ಬ್ಯೂಸಿ, ಬ್ಯೂಸಿಲಿ y ರಿಪ್ಲೇಸ್ ಆಗಿ I ಆಡ್ ಆಗುತ್ತೆ ಮತ್ತು ER ಸಫಿಕ್ಸ್ ಕೂಡ ಆಡ್ ಆಗುತ್ತೆ. ಓಕೆ, ಬ್ಯೂಸಿಯರ್, ಬ್ಯೂಸಿಯೆಸ್ಟ್. ಸಿಲ್ಲಿ, ಸಿಲ್ಲಿಯರ್, ಸಿಲ್ಲಿಯೆಸ್ಟ್. ಪ್ರಿಟಿ, ಪ್ರಿಟಿಯರ್, ಇಲ್ಲಿ y ಬದಲು I ಅನ್ನ ಆಡ್ ಮಾಡಿದೀವಿ. ಓಕೆ, ಪ್ರಿಟಿಯೆಸ್ಟ್. ಐ ಹ್ಯಾವ್ ರಿಟನ್ ಹಿಯರ್ ಡಿಫರೆಂಟ್ ಸೆಟ್ಸ್ ಆಫ್ ಅಡ್ಜೆಕ್ಟಿವ್ಸ್. ಟ್ರೈ ಮಾಡ್ತೀರಾ ಸಾಲ್ವ್ ಮಾಡಕ್ಕೆ? ಬಿಗ್, ಇಲ್ಲೇನಾಗುತ್ತೆ? ಬಿಗ್ಗರ್, ಬಿಗ್ಗೆಸ್ಟ್. ಯಾವ ತರ ಬರೆಯೋದು ಹಾಗಾದ್ರೆ? ಬಿಗ್ಗರ್, ಇಸ್ ಇಟ್ ರೈಟ್? ನೋ. ಈ ತರ 3 ಲೆಟರ್ ವರ್ಡ್ ಇದ್ದಾಗ ವಿ ಹ್ಯಾವ್ ಟು ಡಬಲ್ ದ ಲಾಸ್ಟ್ ಕಾನ್ಸೋನೆಂಟ್ ವಿತ್ 3 letters. ಈ ಲಾಸ್ಟ್ ಕಾನ್ಸೋನೆಂಟ್ಸ್ ಏನಿರುತ್ತಲ್ಲ, ಕಾನ್ಸೋನೆಂಟ್, ಅದನ್ನ 2 ಸಲ ಬರಿಬೇಕು. ಡಬಲ್ ದ ಲಾಸ್ಟ್ ಕಾನ್ಸೋನೆಂಟ್. ಬಿಗ್ಗರ್, ಇದನ್ನೇ ಇನ್ನೊಂದ್ಸಲ ಬರಿಬೇಕು. ಓಕೆ, ER ಸಫಿಕ್ಸ್ ಬರುತ್ತೆ. ಓಕೆ, ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಓಕೆ, ನೆಕ್ಸ್ಟ್ ಸ್ಯಾಡ್, ಡಬಲ್ ದ ಲಾಸ್ಟ್ ಕಾನ್ಸೋನೆಂಟ್. DD, ಸ್ಯಾಡರ್, ಸ್ಯಾಡೆಸ್ಟ್. ಓಕೆ, saddest. Next, hot, hotter, hottest. Double the last consonant. Thinner, thinner, thinnest. ಇಲ್ಲಿ 4 ಲೆಟರ್ ಇದೆಯಲ್ಲ ಅಂತ ಕೇಳಬಹುದು. ಇಲ್ಲಿ TH 2 ಸೇರಿ ಒಂದೇ ಲೆಟರ್ ಅಂತ ಕನ್ಸಿಡರ್ ಆಗುತ್ತೆ. ಥಿನ್. ಓಕೆ, ಈ ತರ 3 ಲೆಟರ್ ವರ್ಡ್ ಬಂದಾಗ ಲಾಸ್ಟ್ ಕಾನ್ಸೋನೆಂಟ್ ಅನ್ನ ನಾವು ಡಬಲ್ ಮಾಡಿ ಬರಿತೀವಿ. ದಟ್ ಈಸ್ ಬಿಗ್ಗರ್, BIGGER, SEDDER, HOTTER. ಓಕೆ, ಲಾಸ್ಟ್ ಫನ್. ಟ್ರೈ ದಿಸ್ ಒನ್. ಫನ್, ಫನ್ನರ್, funnest. Now this one is exception. We will write this as more fun, more fun, most fun. Even though it is a 3 letter word, 3 ಅಕ್ಷರದ ವರ್ಡ್ ಇದ್ರೂ ಕೂಡ ಇಲ್ಲಿ ಬರೆಯೋದಿಲ್ಲ. ಮೋರ್ ಫನ್ ಮತ್ತು ಮೋಸ್ಟ್ ಫನ್ ಅಂತಾನೆ ಬರೀತೀವಿ. ಟ್ರೈ ಯುವರ್ ಸೆಲ್ಫ್. ಟ್ರೈ ದೀಸ್ ಅಡ್ಜೆಕ್ಟಿವ್ಸ್. ಹೇಳಿ ನೋಡೋಣ. ಗುಡ್, ಗುಡೆಸ್ಟ್. ನೋ. ಗುಡ್, ಬೆಟರ್, ಬೆಸ್ಟ್. ರೈಟ್? ಗುಡ್, ಬೆಟರ್, ಬೆಸ್ಟ್. ನೆಕ್ಸ್ಟ್ ಬ್ಯಾಡ್, baddest, worse. Bad, worse, worst. Okay, these two are exception. ಇದಕ್ಕೆ ಯಾವುದೇ ಸಫಿಕ್ಸ್ ಕೂಡ ಬರೋದಿಲ್ಲ. ಸಫಿಕ್ಸ್ ಬಿಟ್ಟು ಬೇರೆ ವರ್ಡ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಅವಾಗಲೇ ನಾನು ಫನ್ ಅಡ್ಜೆಕ್ಟಿವ್ ಬರ್ದಿದ್ದೆ. ಓಕೆ, ಸೊ ಫನ್ ಇಸ್ ನಾಟ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಅಡ್ಜೆಕ್ಟಿವ್. ಅಂದ್ರೆ ಇದನ್ನ ಅಡ್ಜೆಕ್ಟಿವ್ ಅಂತ ಪೂರ್ತಿಯಾಗಿ ಒಪ್ಕೊಂಡಿಲ್ಲ. ಫನ್, ಫನಿಯರ್, ಫನಿಯೆಸ್ಟ್ ಆ ತರ ಬರೆದ್ರೆ ಅದು ಇನ್ಫಾರ್ಮಲ್ ಆಗುತ್ತೆ. ಯು ಹ್ಯಾವ್ ಟು ರೈಟ್ ಫನ್, ಮೋರ್ ಫನ್, most fun. So this is the formal way to write fun. Okay, so observe these set of adjectives. Popular, wait, popular, talented, successful, beautiful, famous, creative. Is this 1 syllable or 2 syllable? Okay, let me check. Popular, ಇದು ವರ್ಡ್ 3 ಉಚ್ಚಾರಣೆಯಾಗಿ ಬ್ರೇಕ್ ಆಗ್ತಾ ಇದೆ. 3 syllable ಅಲ್ಲಿ ಬ್ರೇಕ್ ಆಗ್ತಾ ಇದೆ. Talented, talented 3 ಅಕ್ಷರಗಳಲ್ಲಿ, ಸಾರಿ 3 ವರ್ಡ್ಸ್ ಅಲ್ಲಿ ಬ್ರೇಕ್ ಆಗ್ತಾ ಇದೆ. ಓಕೆ, ಸಕ್ಸೆಸ್ಫುಲ್ ಇದು ಕೂಡ 3 syllable ಅಲ್ಲಿ ಬ್ರೇಕ್ ಆಗ್ತಾ ಇದೆ ಉಚ್ಚಾರಣೆಯಲ್ಲಿ. ಬ್ಯೂಟಿಫುಲ್, ಸಾರಿ ಐ ಹ್ಯಾವ್ ರಿಟನ್ ರಾಂಗ್ ಹಿಯರ್. ಬ್ಯೂಟಿಫುಲ್, ಬ್ಯೂಟಿಫುಲ್. ಓಕೆ, ಫೇಮಸ್, ಫೇಮಸ್. Creative, creative. So these adjectives are 3 syllable, more than 2 syllable, or 3 syllable
ವರ್ಡ್ಸ್. 3 syllable ವರ್ಡ್ಸ್ ಇದ್ರೆ ಯಾವುದೇ ಸಫಿಕ್ಸ್ ಬರೋದಿಲ್ಲ. ಹಾಗಾದ್ರೆ ನಾವು ಹೇಗೆ ಬರೀತೀವಿ ಕಂಪ್ಯಾರಿಸನ್? ಪಾಪ್ಯುಲರ್, ಮೋರ್ ಪಾಪ್ಯುಲರ್, ಮೋಸ್ಟ್ ಪಾಪ್ಯುಲರ್. ಟ್ಯಾಲೆಂಟೆಡ್, ಮೋರ್ ಟ್ಯಾಲೆಂಟೆಡ್, ಮೋಸ್ಟ್ ಟ್ಯಾಲೆಂಟೆಡ್. ಸಕ್ಸಸ್ಫುಲ್, ಮೋರ್ ಸಕ್ಸಸ್ಫುಲ್, ಮೋಸ್ಟ್ ಸಕ್ಸಸ್ಫುಲ್. ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಫೇಮಸ್, more famous, most famous. Creative, more creative, most creative. Okay. She is the most beautiful girl. ಇಲ್ಲಿ superlative degree ಬಂದಾಗ ಯಾವಾಗಲೂ ನಾವು the article ನ ಯೂಸ್ ಮಾಡ್ತೀವಿ. Okay. He is the most popular. She is the most talented girl. Okay. He is the most successful person. So these are also adjectives. Peaceful, careful, thoughtful. Okay, peaceful, careful, thoughtful. ಇಲ್ಲಿ adjective word ಬ್ರೇಕ್ ಆಗ್ತಾ ಇದೆ. ಓಕೆ, ಉಚ್ಚಾರಣೆ ಬ್ರೇಕ್ ಆಗ್ತಿದೆ. ಪೀಸ್ಫುಲ್ ಎರಡು ವರ್ಡ್ ಆಗಿ ಬ್ರೇಕ್ ಆಗ್ತಾ ಇದೆ. ಸೊ ದಿಸ್ ಈಸ್ 2 syllable ವರ್ಡ್ಸ್. ಓಕೆ, ಪೀಸ್ಫುಲ್. ಹಾಗಾದ್ರೆ 2 syllable ವರ್ಡ್ಸ್ ಇದ್ರೆ ಸಫಿಕ್ಸ್ ಬರುತ್ತಾ ಬರಲ್ವಾ? ಓಕೆ, ಪೀಸ್ಫುಲ್, more peaceful, most peaceful. Careful, more careful, most careful. Thoughtful, more thoughtful, most thoughtful. So this is the end of the video. If you have any doubt, write in the comment section. Okay, let me know. ಇಲ್ಲಿ ತನ ಹೇಳಿದ್ದೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಮತ್ತೇನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಓಕೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸ್ಟೇ ಟ್ಯೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ.